ಹೃದಯಾನ ಮಾಡಿಕೊಟ್ಟ ದೇವ ಎರಡು ಭಾಗವ ಸಮಪಾಲು ಮಾಡಿ ಹಂಚಿಬಿಟ್ಟ ಒಂದೇ ಪ್ರೇಮವ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ. ಪ್ರೊಫೆಸರ್ ಬರೋದು ಲೇಟ್ ಆಗುತ್ತಂತೆ, ನಾವೆಲ್ಲ ಇವತ್ತು ಮಾಸ್ ಬಂಕ್ ಮಾಡ್ಬಿಡೋಣ. ನೀವು ಬೇಕಾದ್ರೆ ಹೋಗಿ, ನಾನು ಒಬ್ಳೆ ಕ್ಲಾಸಿಗೆ ಕೂರ್ತೀನಿ. ನಿಮಗೆ ರಾಕೆಟ್ ಮಾಡೋ ಆಸೆ ಇದ್ರೆ ಅಬ್ದುಲ್ ಕಲಾಂ ಅವ್ರನ್ನ ಆದರ್ಶವಾಗಿ ಇಟ್ಕೊಳ್ಳಿ. ಈ ರೀತಿ ಅಸಹ್ಯವಾಗಿ ಆಡಿದ್ರೆ ನಾನು ಸುಮ್ಮನೆ ಇರಲ್ಲ. ಬಾಯ್ಸ್, ಅಕ್ಕ ಯಾಕೋ ಬಾರಿ ರೊಚ್ಚಿಗೆ ಇದ್ದವಳೆ. ಬನ್ನಿ ಸೈಲೆಂಟ್ ಆಗಿ ಹೊರಟೋಗೋಣ. ಬನ್ನಿ ಬನ್ನಿ. ಅಲ್ಲ ಕಣೆ, ಹುಡುಗರು ಹಿಂಗೆ ಲೈನ್ ಹೊಡಿಯೋದು ನಮ್ಗೆ, ಅದಕ್ಕೂ ಬಿಡಲ್ವಲ್ಲೇ ನೀನು? ಇವಳಿಗೇನೋ ಮದ್ವೆ ಆಗಿದೆ, ಅದಕ್ಕೆ ಹಿಂಗ ಆಡ್ತಿದ್ದಾಳೆ ಅಲ್ವೇನೆ ಸ್ಪಂದನ? ಏನ್ ಸ್ಪಂದನ, ಮ್ಯಾರಿಡ್ ಲೈಫ್ ಹೆಂಗೈತೆ? ನಿನ್ ಗಂಡ ಓದಕ್ ಬಿಡ್ತಾನ? ನಿನ್ ಗಂಡ ಓದಕ್ ಬಿಡ್ತಾನ ಅಂದ್ರೆ ಯಾಕೆ ಬಿಡ್ಬಾರ್ದಾ? ನಾನು ಓದ್ಬೇಕಾದ್ರೆ ನಮ್ಮ ಮನೇಲಿ ಯಾರು ಡಿಸ್ಟರ್ಬ್ ಮಾಡಲ್ಲ. ಏನ್ ಯಾವಾಗ್ಲೂ ಓದ್ತಾನೆ ಇರ್ತೀಯಾ? ಮತ್ತೆ ರೊಮ್ಯಾನ್ಸ್ ಯಾವಾಗ ಮಾಡ್ತೀಯಾ? ನೋಡ್ರಮ್ಮ, ನೀವು ಓದೋದ್ರ ಬಗ್ಗೆ ಕೇಳೋದಿದ್ರೆ ಕೇಳಿ, ಸುಮ್ನೆ ಬೇಡದಿರೋ ವಿಷಯ ಎಲ್ಲ ಕೇಳ್ಬೇಡಿ. ರೊಮ್ಯಾನ್ಸ್ ಬೇಡದೇ ಇರೋ ವಿಚಾರನ ನಮ್ಮ ಹತ್ರನೇ ನಾಟಕ ಆಡ್ಬೇಡ ನೀನು. ನಿಂಗೇನಮ್ಮ, ಏನಾದ್ರೂ ಬೇಕು ಅಂತ ಕೇಳಿದ್ರೆ ತಟ್ಟಂತ ತಂದ್ಕೊಡ್ಲಿಕ್ಕೆ ಗಂಡ ಇದ್ದಾನೆ, ಆದ್ರೆ ನಮಗೆ ಲಿಪ್ಸ್ಟಿಕ್ ಕಾಜಲ್ ತನ್ಕನು ಬಾಯ್ ಫ್ರೆಂಡೇ ಕೊಡಿಸ್ಬೇಕು. ನಾನ್ ನನ್ ಗಂಡನ್ಗೆ ಅದು ಬೇಕು ಇದು ಬೇಕು ಅಂತ ಯಾವತ್ತೂ ಏನೂ ಕೇಳಲ್ಲ. ಯಾಕೆ? ಯಾಕಂದ್ರೆ ಅವ್ರನ್ನ ಕೇಳೋಕ್ಕೂ ಮುಂಚೆನೆ ಎಲ್ಲ ತಗೊಂಡ್ಬಂದ್ ಕೊಡ್ತಾರೆ. ತುಂಬಾ ಸ್ವೀಟ್. ಅರೆ, ವಿಕ್ರಾಂತ್ ಸರ್ಗೆ 100 ವರ್ಷ ಆಯಸ್ಸು. ಒಂದ್ ನಿಮಿಷ ಬಂದೆ. ಏನ್ ವಿಕ್ರಾಂತ್ ಸರ್, ನನ್ನ ನೆನ್ಪು ಮಾಡ್ಕೊಂಡ್ಬಿಟ್ಟಿದ್ದೀರಾ? ಯಾಕೆ ನೆನಪು ಮಾಡ್ಕೋಬಾರ್ದಾ? ನೆನಪು ಮಾಡ್ಕೊಳ್ಳೋದ್ರಿಂದ ನಿಮಗ್ ಪ್ರಾಬ್ಲಮ್ ಆಗುತ್ತೆ ಅನ್ನೋದಾದ್ರೆ ನೆನ್ಪು ಯಾಕೆ ಮಾಡ್ಕೋತೀರಾ? ಅಲ್ಲಮ್ಮ, ಏನೋ ಸ್ವಲ್ಪ ಮಾತಾಡೋಣ ಅಂತ ಫೋನ್ ಮಾಡಿದ್ರೆ ಹೀಗೆ ಹೇಳಿದ್ರೆ? ಏನ್ ಹೇಳಿ, ನನಗ್ ಕ್ಲಾಸ್ ಇದೆ, ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇದ್ದಾರೆ, ನಾವು ಹೋಗ್ಬೇಕು. ಓಹೋ, ಅಂದ್ರೆ ನಿನ್ಗೀಗ ರೂಮ್ ಮೇಟ್ಗಿಂತ ಕ್ಲಾಸ್ಮೇಟ್ ತುಂಬಾ ಇಂಪಾರ್ಟೆಂಟ್ ಆಗೋದ್ರು. ರೂಮ್ ಮೇಟಾ? ನನಗ? ಯಾರು? ಇಷ್ಟು ದಿನ ನಿನ್ ಜೊತೆ ರೂಮಲ್ಲಿ ಯಾರಿದ್ರು ಅಂತ ಒಂದ್ಸರಿ ನೆನ್ಪು ಮಾಡ್ಕೋ. ಓ, ಸಾಹೇಬ್ರು ಆ ರೂಟಲ್ಲಿ ಕೇಳ್ತಾ ಇದೀರೋ? ಮತ್ತೆ ನಾನೀಗ ಯಾಕೆ ಕಾಲ್ ಮಾಡಿದೆ ಅಂದ್ರೆ, ನೀನು ಡ್ಯಾನ್ಸ್ನ ಆರಾಮಾಗಿ ಚೆನ್ನಾಗಿ ಮಾಡು. ನನಗೆ ಯಾವ್ದು ಟೆನ್ಷನ್ ಇಲ್ಲ. ಐ ಆಮ್ ವೆರಿ ಕೂಲ್. ವಿಕ್ರಾಂತ್ ಸರ್, ಈಗ ಯಾಕೆ ಈ ವಿಷಯ ಎಲ್ಲ ಮಾತಾಡ್ತಿದ್ದೀರಾ? ನೋಡು, ನಿನ್ಗೆ ಡ್ಯಾನ್ಸ್ ಅಂದ್ರೆ ಇಷ್ಟ ಅಲ್ವಾ? ಆಮೇಲೆ ಹೆಂಡತಿಗೆ ಏನ್ ಇಷ್ಟನೋ ಅದನ್ನ ಫುಲ್ಫಿಲ್ ಮಾಡೋದು ಗಂಡನ ಕರ್ತವ್ಯ, ಧರ್ಮ, ಆಮೇಲೆ ಅದೇನೇನೋ ಅಂತಾರಲ್ಲ ಅದೆಲ್ಲ. ಅದಕ್ಕೆ ಈಗ ನಿನಗೆ ಡ್ಯಾನ್ಸ್ಗೆ ಏನೇನು ಬೇಕು? ಮೊದಲನೇದು ಗೆಜ್ಜೆ, ಆಮೇಲೆ ಈ ಮೇಕಪ್ ಐಟಮ್ಗಳು, ಕಾಸ್ಟ್ಯೂಮ್ಸು, ಇದೆಲ್ಲ ನಾನು ಕೊಡಿಸ್ತೀನಿ. ನೀನು ಟೆನ್ಷನ್ ಮಾಡ್ಕೊಬೇಡ, ನೀನು ಆರಾಮಾಗಿ ಡ್ಯಾನ್ಸ್ ಮಾಡು, ಆಯ್ತಾ? ಏನಿದು ಆಶ್ಚರ್ಯ, ಅಷ್ಟೆಲ್ಲ ಕೂಗಾಡ್ದೋರು ಈಗ ಸ್ಕೂಲಾಗಿ ಮಾತಾಡ್ತಿದ್ದೀರಲ್ಲ, ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ಹಾ, ನನಗೂ ನಂಬಿಕೆ ಇರಲಿಲ್ಲ, ಈಗ ನೋಡಿದ್ಮೇಲೆ ನಂಬಿಕೆ ಬಂತು. ಏನ್ ನೋಡಿದ್ಮೇಲೆ? ಅಂದ್ರೆ ಈಗ ಮೊಬೈಲಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ನೋಡ್ತಿದ್ದೆ, ಆಗ ನೀನು ಡ್ಯಾನ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಎಲ್ಲಿದ್ದೀರಾ ನೀವು? ಧರಣಿ ಮಂಡಲ ಮಧ್ಯದೊಳಗೆ. ಧರಣಿ ಮಂಡಲ ಮಧ್ಯದೊಳಗಿದ್ದೀರಾ? ಓಕೆ ಓಕೆ. ಎಲ್ಲೋ ಒಂದ್ ಕಡೆ ಇದೀನಮ್ಮ. ನೋಡು, ಪೊಲೀಸ್ ಅಂದ್ಮೇಲೆ ಎಲ್ಲಿರುತ್ತೆ ವರ್ಕು, ಏನ್ ಮಾಡ್ತೀವಿ ಅದೆಲ್ಲ ಹೇಳ್ತಾ ಕೂತ್ಕೊಳಕ್ಕಾಗಲ್ಲ. ಸಿಟಿಲಿ ಬೇರೆ ಕ್ರೈಮ್ ರೇಟ್ ಕಮ್ಮಿ ಮಾಡಬೇಕು, ಎಷ್ಟು ಎಫರ್ಟ್ ಹಾಕ್ಬೇಕು ನಾವು. ಏನ್ ಹೇಳಿ, ಇವತ್ತು ಕೂಡ ಒಂದು ಹುಡುಗಂಗೆ ಚಳಿ ಬಿಡಿಸಿದೀನಿ ಗೊತ್ತಾ? ಭಾಳ ಮಜಾ ಆಯ್ತು. ಪೆಪ್ಪ ಹೋದ,
ಒಂದು ನಿಮಿಷ ಎಲ್ಲ ಡಿಸ್ಟರ್ಬ್ ಮಾಡ್ತಾರೆ. ಯಾರ್ರೀ? ಸ್ಪಂದನ, ನೀನು ಇಲ್ಲಿ? ಇದು ನನ್ ಡೈಲಾಗ್. ನೀವೇನು ನಮ್ ಕಾಲೇಜಲ್ಲಿ? ಅರೆ ನಾನೇನು ನಿನ್ನ ಕಾಲೇಜಲ್ಲಿ ಅಂದ್ರೆ ಏನರ್ಥ? ಸುಮಾರು ಕೆಲ್ಸಗಳು ಇರುತ್ತಪ್ಪ. ಅಲ್ಲ ನಾನು ದಿನ ರೌಂಡ್ಸ್ ಈ ಕಡೆನೇ ತಾನೆ ಬರೋದು. ಅಲ್ಲ ನಾನೇನೋ ನಿಮ್ಮ ಕಾಲೇಜಿಗೆ ಬಂದು ನಿನ್ನನ್ನು ತಿನ್ಕೊಂಡ್ಬಿಡೋ ಥರ ಮಾತಾಡ್ತಿದ್ಯಲ್ಲ. ಬಿಟ್ರೆ ತಿನ್ಕೊಂಡ್ಬಿಡ್ತೀರಾ ನೀವು. ನಿಜ ಹೇಳಿ, ಯಾಕೆ ಬಂದಿದ್ದು? ಏನಿಲ್ಲ, ಸುಮ್ಮನೆ ಸೆಕ್ಯೂರಿಟಿ ವಿಷಯವಾಗಿ ರೌಂಡ್ಸ್ ಬಂದಿದ್ದೆ. ಮೋರವರ್ ನೀನು ಓದ್ತಾ ಇರೋದು ಇದೇ ಕಾಲೇಜ್ ಅಲ್ವಾ, ಅದಕ್ಕೆ ಮಾತಾಡೋಣ ಅನ್ನಿಸ್ತು, ಅದಕ್ಕೆ ಬಂದೆ. ವಿಕ್ರಾಂತ್ ಸರ್, ನಿಜವಾಗ್ಲೂ ನನ್ಗೋಸ್ಕರ ಕಾಯ್ತಾ ಇದ್ರ ನೀವು? ಹಾ, ನಿಂಗೋಸ್ಕರನೇ ಕಾಯ್ತಿದ್ದೆ. ಇಲ್ಲಿವರೆ ಫೋನ್ ಮಾಡ್ತಿದ್ನ. ಸ್ಪಂದನ, ಯಾರೇ ಅವರು? ನಿಮ್ಮ ಅಣ್ಣನ? ಅಯ್ಯ, ನೀನ್ ಹೆಂಗಿದೆ ಮೈಗೆ? ನಿನ್ ಕಣ್ ಕರೆಕ್ಟಾಗಿ ಕಾಣಲ್ವಾ? ಯಾವ ಆಂಗಲ್ ಇಂದ ನಮ್ಮ ಅಣ್ಣನ ತರ ಕಾಣಿಸ್ತಾ ನಿನಗೆ? ಅಯ್ಯೋ, ಅದಕ್ಕೆ ಯಾಕೆ ರೈಸ್ ಆಗ್ತೀಯಾ? ಅಣ್ಣ ಅಲ್ಲ ಅಂದ್ರೆ ಮತ್ತಿನ್ಯಾರೋ? ಅದು ನಾನು ಇವರು ಫ್ರೆಂಡ್, ನಂಗೆ ಪರಿಚಯದವರು. ಆಗಾಗ ಡ್ರಾಪ್ ಮಾಡಕ್ ಬರ್ತಿರ್ತಾರೆ. ಅಲ್ಲ ನಾನು ನಿನಗೆ ಫ್ರೆಂಡ್. ವಿಕ್ರಾಂತ್ ಸರ್, ಪ್ಲೀಸ್ ಹೂ ಅಂತ ಹೇಳಿ. ನೀವು ನನ್ನ ಗಂಡ ಅಂತ ಈ ಚೈಲ್ಡ್ ಚಪಾತಿಗಳಿಗೆಲ್ಲ ಗೊತ್ತಾಗ್ಬಿಟ್ರೆ ನನ್ನ ಜೊತೆ ಮಾತಾಡೋಕ್ಕೂ ಹೆದರ್ಕೋತಾರೆ. ಆಮೇಲೆ ಇಡೀ ಕಾಲೇಜಲ್ಲಿ ನಾನು ಒಬ್ಳೆ ಟ್ವಿಂಕಲ್ ಟ್ವಿಂಕಲ್ ಸಿಂಗಲ್ ಸ್ಟಾರ್ ಆಗ್ಬೇಕಾಗುತ್ತೆ. ಪ್ಲೀಸ್. ಯಾ ಯಾ ಐ ಮೀನ್ ನಾನು ಸ್ಪಂದನ ಫ್ರೆಂಡ್. ಅಣ್ಣ ಅಂತೂ ಅಲ್ಲ ಅಲ್ವಾ? ಅಂಡರ್ಸ್ಟ್ಯಾಂಡ್? ಎಸ್ ಸರ್. ಗುಡ್. ಆಮೇಲೆ ನಂಗೆ ಟೈಮ್ ಆಯಿತು, ನಾನು ಹೊರಗೆ ಹೋಗ್ಬಿಟ್ಟು ಬಂದರೂ ಬರ್ಬೋದು, ಬರ್ದೇನೆ ಇರ್ಬೋದು. ಓಕೆ, ಬಾಯ್. ಬಾಯ್ ಸರ್. ಬಾಯ್ ಮೈ ಫ್ರೆಂಡ್. ಬಾಯ್. ಯಾವ ಮಾರಿದ್ರೆ ತಾಳಿ ಕಟ್ತವನ್ಗೆ ರಾಖಿ ಕಟ್ಟಿಸ್ಬಿಡು. ಹಲೋ ವಿಕ್ರಾಂತ್. ಸರ್ ನಮಸ್ತೆ. ಸರ್ ನಮಸ್ತೆ, ಹೇಳಿ. ಸರ್ ನಾವೇನು ಹೇಳ ಸರ್, ನೀವೇ ಹೇಳಬೇಕು. ಅದೇ ಶಮಂತ್ ಬಗ್ಗೆ ಕೇಳೋಣ ಅಂತ ಫೋನ್ ಮಾಡಿದೆ. ನಿಮ್ಮ ಕಷ್ಟ ನಮಗೂ ಅರ್ಥ ಆಗುತ್ತೆ ವಿಕ್ರಾಂತ್. ಲಾಸ್ಟ್ ಟೈಮ್ ರಾಂಗ್ ಇನ್ಫಾರ್ಮೇಶನ್ ಇಂದ ಶಮಂತ್ ಇದ್ದಾನೆ ಅಂತ ಹೇಳಿದ್ವಿ. ಬಟ್ ಅದಾದ ನಂತರ ಸರ್ಚ್ ಆಪರೇಷನ್ನ ಇನ್ನೂ ಸ್ಟ್ರಾಂಗ್ ಮಾಡಿದ್ವಿ. ಯಾರಿಗೂ ಗೊತ್ತಾಗದಾಗೆ ಇಂಡಿಯಾದಿಂದ 2 ಟೀಮ್ನ ಪಕ್ಕದ ದೇಶಕ್ಕೂ ಕಳಿಸ್ಕೊಟ್ಟಿದ್ದೀವಿ. ಹೋಪ್ಸ್ ಇಟ್ಕೊಳ್ಳಿ, ಆದಷ್ಟು ಬೇಗ ಗುಡ್ ನ್ಯೂಸ್ ಬರುತ್ತೆ. ಓಕೆ ಸರ್, ನಿಮ್ಮ ಫೋನ್ಗೋಸ್ಕರನೇ ವೆಯ್ಟ್ ಮಾಡ್ತಾ ಇರ್ತೀನಿ. ಶೋರ್. ಟೇಕ್ ಕೇರ್. ಬಾಯ್ ಸರ್, ಟೇಕ್ ಕೇರ್. ಥ್ಯಾಂಕ್ ಯು. ಅಬ್ಬಾ ಗಣೇಶ, ವಿಕ್ರಾಂತ್ ಸರ್ ನನ್ ಗಂಡ ಅಂತ ಇಲ್ಲಿ ಯಾರಿಗಾದ್ರೂ ಒಬ್ರಿಗೆ ಗೊತ್ತಾಗಿದ್ದಿದ್ರು ಮುಗಿತು ನನ್ ಕತೆ. ನನ್ನ ಹತ್ರ ಯಾರು ಮಾತಾಡ್ತಾನೆ ಇರ್ಲಿಲ್ಲ. ನನ್ ಗಂಡ ಪೊಲೀಸ್ ಅಂತ ಏನಾದ್ರೂ ಗೊತ್ತಾಗಿದ್ದಿದ್ರೆ ಮೂರ್ಛೆನೆ ಬಿದ್ದೋಗ್ಬಿಡ್ತಿದ್ರು. ತೇಜು, ನೆಕ್ಸ್ಟ್ ಕ್ಲಾಸ್ ಯಾವಾಗ? ಇನ್ನೂ 1 hour ಇದೆ ಸ್ಪಂದನ. ಥ್ಯಾಂಕ್ ಯು. ಬಾಯ್. ಅಜಯ್ ಸರ್, ಅಜಯ್ ಸರ್. ಹಾಯ್ ಸರ್. ಹಾಯ್ ಸ್ಪಂದನ, ಏನ್ ವಿಷಯ? ಏನಾದ್ರೂ ವಿಷಯ ಇದ್ರೆ ನಿಮ್ ಹತ್ರ ಮಾತಾಡ್ಬೇಕಾ? ಡಾಕ್ಟರ್ನ ಹುಡ್ಕೊಂಡ್ ಬರೋದು ಪೇಷಂಟ್ ಮಾತ್ರ, ಅದಕ್ಕೆ ಏನ್ ವಿಷಯ ಅಂತ ಕೇಳಿದರೆ. ವಿಷಯ ಇದೆ, ಅದು ತುಂಬಾ ಸೀರಿಯಸ್ ವಿಷಯ. ಏನದು ಸ್ಪಂದನ? ಏನ್ ಸೀರಿಯಸ್ ವಿಷಯ? ಅಯ್ಯೋ ಓಕೆ. ನಾನು ಓಕೆ ಸರ್, ಆದ್ರೆ ವಿಷಯ ನಂದಲ್ಲ, ನಿಮ್ದು. ನಂದ? ಅರ್ಥ ಆಗ್ಲಿಲ್ಲ. ಅಯ್ಯೋ ಅಜಯ್ ಸರ್, ನೀವೊಂದು ಬುಕ್ ಕೊಡ್ತೀನಿ, ಓದು, ಮೈಂಡ್ ಡೆವಲಪ್ಮೆಂಟ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರಲ್ಲ. ಓಹ್ ದಟ್ ಬುಕ್. ನೀನ್ ಹೇಳಿದ್ ನೋಡಿ ಹೆದರ್ಕೊಂಬಿಟ್ಟೆ ನಾನು. ಹಾ, ಹೆದರ್ಕೊಂಡ್ರಿ ತಾನೆ? ಹೆಂಗೆ ನಾವು? ನಾನೊಬ್ಬ ಪ್ರೊಫೆಸರ್ ಅಂತ ಗೊತ್ತಿದ್ರು ಎಷ್ಟು ಆಟ ಆಡಿಸ್ತಿದ್ಯಾ ನೋಡು. ನೀವೇನಾದ್ರೂ ನನ್ ಪ್ರೊಫೆಸರ್ ಆಗಿದ್ದಿದ್ರೆ ನಿಮ್ಮನ್ನ ಇನ್ನೂ ಆಟ ಆಡಿಸ್ತಿದ್ದೆ. ಆಮೇಲೆ ನನ್ ಕಾಟ ತಡ್ಕೊಳಕ್ಕಾಗ್ದೆ ಅಮ್ಮ ತಾಯಿ ಕಾಲೇಜ್ ಮುಗಿಸ್ಕೊಂಡು ಬೇಗ ಹೋಗು ಅಂತ
ಅವರೇ ರ್ಯಾಂಕ್ ಕೊಟ್ಟು ಕಳಿಸ್ಬಿಡ್ಬೇಕಿತ್ತು. ವೆರಿ ಫನಿ. ನೀನ್ ಕೇಳ್ತಿದ್ಯಲ್ಲ ಆ ಮೈಂಡ್ ಡೆವಲಪ್ಮೆಂಟ್ ಬುಕ್ ನನ್ನ ಹತ್ರನೇ ಇದೆ, ಬಾ ಕೊಡ್ತೀನಿ.